ಪ್ರಿಯ ವೀಕ್ಷಕರೇ, ಬಯೋಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. IPLನಲ್ಲಿ ಪಾಂಡ್ಯ ಮತ್ತು ಪೂರನ್ ನಡುವೆ ಭಾರೀ ಜಗಳ, ತಳ್ಳಾಟ, ಒದ್ದಾಟ, ಕಾಲರ್ ಹಿಡಿದ ದೃಶ್ಯಗಳು ಕ್ಯಾಮ್ರಾದಲ್ಲಿ ಸೆರೆ. ಸಂಪೂರ್ಣ ಸತ್ಯ ಏನು? IPLನಲ್ಲಿ ಆಟಗಾರರ ನಡುವೆ ವಾಗ್ದಾಳಿಗಳು ಆಗುತ್ತಲೇ ಇರುತ್ತವೆ. ಆದರೆ ಈಗ LSG ತಂಡದ ಆಟಗಾರ ನಿಕೋಲಸ್ ಪೂರನ್ ಮತ್ತು RCB ಆಟಗಾರ ಕೃಣಾಲ್ ಪಾಂಡ್ಯ ಇವರಿಬ್ಬರ ನಡುವೆ ತಳ್ಳಾಟದಂತಹ ಘೋಷಣೆ ಕಂಡುಬಂದಿದೆ. ಕಾಲರ್ ಹಿಡಿದ ದೃಶ್ಯಗಳು ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಮೊದಲ ಕಣ್ಣಿಗೆ ಹಾಕಿಕೊಂಡರೆ ಈಗ ನಿಕೋಲಸ್ ಪೂರನ್ ಬ್ಯಾಟಿಂಗ್ ಮಾಡುತ್ತಿದ್ದರು. ಇಬ್ಬರ ನಡುವೆ ಹೆಚ್ಚು ಮಾತುಕತೆ ಆಗಲಿಲ್ಲ. ಆದರೆ ನಂತರ ನಿಕೋಲಸ್ ಪೂರನ್ ಕೃಣಾಲ್ ಪಾಂಡ್ಯರ ಕಾಲರ್ ಹಿಡಿದಂತೆ ಮತ್ತು ಅವರನ್ನು ತಳ್ಳಿದಂತೆ ಕಾಣಿಸಿಕೊಂಡರು. ಈ ದೃಶ್ಯಗಳು ಕ್ಯಾಮ್ರಾದಲ್ಲಿ ಸೆರೆಗೊಂಡಿದೆ ಮತ್ತು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ನೀವು ನೋಡಬಹುದು, LSG ಆಟಗಾರರು ಕೂಡ ಅಲ್ಲಿ ಇದ್ದರು. ಆದರೆ ಮೈದಾನದ ಮಧ್ಯೆ ನಿಕೋಲಸ್ ಪೂರನ್ ಕೃಣಾಲ್ ಪಾಂಡ್ಯರ ಕಾಲರ್ ಹಿಡಿದ ದೃಶ್ಯ ತುಂಬ ಅಪರೂಪವಾಗಿದೆ. ಸಾಮಾನ್ಯವಾಗಿ ಆಟಗಾರರು ಇಂಥ ರೀತಿಯಲ್ಲಿ ಒಬ್ಬರ ಕಾಲರ್ ಹಿಡಿಯುವ ಕಡಿಮೆ. ಆದರೆ ಇಲ್ಲಿ ನಿಕೋಲಸ್ ಪೂರನ್ RCBಯ ಸ್ಟಾರ್ ಆಟಗಾರರಾದ ಕೃಣಾಲ್ ಪಾಂಡ್ಯರ ಕಾಲರ್ ಹಿಡಿದಂತೆ ಕಂಡುಬಂದಿದ್ದಾರೆ. ಈ ಚಿತ್ರಗಳು ಸುಳ್ಳು ಹೇಳುವುದಿಲ್ಲ. ಇವು ನಕಲಿ ಚಿತ್ರಗಳಲ್ಲ, ಮೈದಾನದಿಂದಲೇ ಬಂದ ನಿಜವಾದ ದೃಶ್ಯಗಳು. ಅದರಲ್ಲಿ ಪೂರನ್ ಕಾಲರ್ ಹಿಡಿದಿರುವುದು ಸ್ಪಷ್ಟವಾಗಿ ಕಾಣುತ್ತದೆ. ನಿಜವಾಗಿ ಏನಾಯಿತು ಅಂದರೆ, ನಿಕೋಲಸ್ ಪೂರನ್ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಕೃಣಾಲ್ ಪಾಂಡ್ಯ ಒಂದು ಚಿಕ್ಕ ಬಾಲ್, ಅಂದರೆ ಇತ್ತೀಚೆಗೆ ಹೆಚ್ಚು ಬಳಸುತ್ತಿರುವ ಬೌನ್ಸರ್ ಎಸೆದರು. ಪೂರನ್ ಸುಲಭವಾಗಿ 1 ರನ್ ತೆಗೆದುಕೊಂಡರು. ನಂತರ ನಾನ್ ಸ್ಟ್ರೈಕರ್ ಎಂಡಿಗೆ ಬಂದಾಗ ಇಬ್ಬರು ಒಬ್ಬರೊಬ್ಬರ ನೋಡುತ್ತಾ ನಿಂತರು. ಸ್ವಲ್ಪ ಭುಜಕ್ಕೆ ಭುಜ ತಗುಲಿತು, ತಲೆಗೆ ತಲೆ ತಾಕುವಂತೆ ಕಂಡಿತು. ಅಂಪೈರ್ ಬಂದು ಇಬ್ಬರನ್ನು ಸ್ವಲ್ಪ ಬೇರ್ಪಡಿಸಿದರು. ಆಗ ದೊಡ್ಡದಾಗಿ ಏನೂ ಆಗಲಿಲ್ಲ. ಆದರೆ ಪಂದ್ಯ ಮುಗಿದ ನಂತರ ನಿಕೋಲಸ್ ಪೂರನ್ ಕೃಣಾಲ್ ಪಾಂಡ್ಯರ ಕಾಲರ್ ಹಿಡಿದಿರುವ ದೃಶ್ಯ ಮತ್ತೆ ಕ್ಯಾಮ್ರಾದಲ್ಲಿ ಸೆರೆಯಾಯಿತು. ನಂತರ ಈ ದೃಶ್ಯಗಳನ್ನು ಇನ್ನಷ್ಟು ಗಮನಿಸಿದಾಗ ಅವರು ಕೇವಲ ಮಾಜೂಕು ಮಾಡುತ್ತಿದ್ದರು ಎಂಬ ಮಾತು ಹೊರಬಂದಿತು. ಏಕೆಂದರೆ ಅಲ್ಲಿ ಜಸ್ಟಿನ್ ಲ್ಯಾಗರ್ ಕೂಡ ನಿಂತು ನಗುತ್ತಿರುವುದು ಕಾಣಿಸಿತು. ಆದರೆ ಕೆಲವರು ಹೇಳುತ್ತಾರೆ, ಇದು ನಿಜವಾದ ಜಗಳವೂ ಆಗಿರಬಹುದು ಅಥವಾ ಸ್ನೇಹದ ಮಜಾಕ್ ಆಗಿರಬಹುದು. ಪೂರನ್ ಅವರ ಫಾರ್ಮ್ ಕೂಡ ಈಗ ಚೆನ್ನಾಗಿಲ್ಲ, ಅದರಿಂದ ಸ್ವಲ್ಪ ಕೋಪ ಹೆಚ್ಚು ಆಗಿರಬಹುದು. ಈ ಎಲ್ಲ ವಿಷಯಗಳಿಗೂ ಗಮನಾರ್ಹ. ನಂತರ ಪರಿಸ್ಥಿತಿಯನ್ನು ಶಾಂತಗೊಳಿಸಲು ಇದು ಜಗಳ ಅಲ್ಲ, ಕೇವಲ ಹಾಸ್ಯ ಎಂದು ಹೇಳಲಾಯಿತು. ಅಲ್ಲಿ ಇತರ ಆಟಗಾರರು ನಗುತ್ತಿದ್ದರು, ಜಸ್ಟಿನ್ ಲ್ಯಾಗರ್ ಕೂಡ ನಗುತ್ತಿದ್ದರು ಎಂದು ಹೇಳಿದ್ದರು. ಆದರೆ ಕ್ಯಾಮ್ರಾದಲ್ಲಿ ಕಾಣಿಸಿದ ಎಕ್ಸ್ಪ್ರೆಷನ್ಗಳು ಮತ್ತು ದೇಹದ ಚಲನೆಗಳು ನೋಡಿದರೆ ಏನೂ ಸರಿಯಾಗಿಲ್ಲ ಅನಿಸುವಂತಿದೆ. ಆಗಿದ್ದರ ಕಾಲರ್ ಹಿಡಿದು ಸ್ವಲ್ಪ ತಳ್ಳಿದ ದೃಶ್ಯಗಳು ಸ್ಪಷ್ಟವಾಗಿ ಕಾಣಿಸಿಕೊಂಡಿವೆ. ಈಗ ಹೇಳುತ್ತಿರುವುದೇನೆಂದರೆ, ಇದು ಸ್ನೇಹಪೂರ್ವ ಮಜಾಕು. ನಮಗೆ ಅದೇ ರೀತಿ ಅನಿಸುತ್ತಿದೆ. ಈ ಸಮಯದಲ್ಲೂ ಏಕೆ ಕೋಪ ತೋರಿಸಿದ್ದೀಯಾ, ನನಗೆ ಬೌನ್ಸರ್ ಹಾಕುತ್ತೀಯಾ ಅನ್ನುವ ರೀತಿಯೇ ಹಾಸ್ಯವಾಗಿರಬಹುದು. ಇದೀಗ ತನಕ ಬಂದಿರುವ ಸತ್ಯ ಇದೆ. LSG RCBಯನ್ನು ಸೋಲಿಸಿ ತನ್ನ ಪ್ಲೇ ಆಫ್ ಆಶೆಯನ್ನು ಜೀವಂತವಾಗಿಟ್ಟುಕೊಳ್ಳುತ್ತಿತ್ತು. ಈಗ ಮುಂದಿನ ಪಂದ್ಯಗಳಲ್ಲಿ ನಿಕೋಲಸ್ ಪೂರನ್ ಮತ್ತು ಕೃಣಾಲ್ ಪಾಂಡ್ಯ ಮೈದಾನಕ್ಕಿಳಿದಾಗ ಏನು ಮಾಡುತ್ತಾರೆ ನೋಡಬೇಕು. ನಿಮಗೆ ಏನು ಅನಿಸುತ್ತದೆ? ಇದು ಮಜಾಕಿನ ಜಗಳವೇ ಅಥವಾ ನಿಜವಾದ ಕೋಪದ ಜಗಳವೇ? ಕಮೆಂಟ್ ಮಾಡಿ ತಿಳಿಸಿ ಪ್ರಿಯ ವೀಕ್ಷಕರೇ.